ಆತ್ಮೀಯ ವಿದ್ಯಾರ್ಥಿಗಳೇ, ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಮತ್ತೊಂದು ಹಾಗೂ ಕೊನೆಯದಾದಂತಹ ಒಂದು ಪ್ರಕ್ರಿಯೆ ಯಾವುದು ಅಂದರೆ ಅಂತ್ಯಕ್ರಿಯೆಯ ಒಂದು ರೂಪ ಯಾವುದು ಅಂತಂದ್ರೆ ಅದು ಸ್ವಾಂಗೀಕರಣ, ಅಜುಲೇಷನ್ ಅಂತ. ಏನಿದು ಅಜುಲೇಷನ್? ಇದು ಸ್ವಾಂಗೀಕರಣ. ಸ್ವಾಂಗೀಕರಣ ಅಂತ ಅಂದ್ರೆ ಅದು ಹೊಂದಾಣಿಕೆಯ ಮತ್ತೊಂದು ರೂಪ ಅಥವಾ ವಿಧಾನ. ಸಂಘರ್ಷ ನಿರತ ವ್ಯಕ್ತಿಗಳು ಸಂಘರ್ಷವನ್ನ ಸತತವಾಗಿ ಮುಂದುವರಿಸಲಿಕ್ಕೆ ಆಗದೇ ಹೋದಾಗ ಅಥವಾ ಸಂಘರ್ಷ ಗೆಲುವು ಸೋಲಿನೊಂದಿಗೆ ಅಂತ್ಯಗೊಂಡಾಗ ಹೊಂದಾಣಿಕೆ ಆಗ್ತಾರೆ. ಸೊ ಅದೇ ಹೊಂದಾಣಿಕೆಯಂತಹ ಮತ್ತೊಂದು ರೂಪ ಇಲ್ಲಿಯೂ ಕೂಡ ಏನಾಗುತ್ತೆ, ಒಮ್ಮೆ ಹೊಂದಾಣಿಕೆಯಾಗಿರ್ತಕ್ಕಂಥ ವ್ಯಕ್ತಿಗಳು ಸಂಘರ್ಷದ ಲಾಭ ಹಾನಿಗಳ ಬಗ್ಗೆ ಸ್ಪಷ್ಟವಾಗಿ ಕಲ್ಪನೆ ಹೊಂದಿರತಕ್ಕಂಥ ವ್ಯಕ್ತಿಗಳು ಮತ್ತೊಮ್ಮೆ ಸಂಘರ್ಷಕ್ಕೆ ಇಳಿಯದೆ ಅಥವಾ ಸಂಘರ್ಷದ ಅರಿವನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ಸಂಘರ್ಷಕ್ಕೆ ಆಸ್ಪದವನ್ನ ಕೊಡದೆ ಏನು ಮಾಡ್ತಾರೆ, ಅದರೊಂದಿಗೆ ಹೊಂದಾಣಿಕೆಯನ್ನ ಮಾಡಿಕೊಳ್ತಾರೆ. ಅಂದ್ರೆ ಅದು ಸ್ವಾಂಗೀಕರಣದಲ್ಲಿ ಬಂದ್ಬಿಡ್ತಾರೆ, ಸ್ವಾಂಗೀಕರಣದಲ್ಲಿ ಲೀನವಾಗ್ತಾರೆ. ಸ್ವಾಂಗೀಕರಣ, ಸ್ವ ಅಂಗೀಕರಣ ಅರ್ಥ ಆಗತ್ತಲ್ವಾ? ಸ್ವಾಂಗೀಕರಣ ಸ್ವ ಇಚ್ಛೆಯಿಂದ ಅಳವಡಿಸಿಕೊಳ್ಳುವುದು, ಸ್ವ ಅಂಗೀಕರಣ ಅಂಗೀಕರಣ ತನ್ನಲ್ಲಿ ಅಳವಡಿಸಿಕೊಳ್ಳುವುದು. ಸೊ ಈ ಪ್ರಕ್ರಿಯೆಯನ್ನ ನಾವಿಲ್ಲಿ ಗುರುತಿಸಿಕೊಳ್ತಾ ಇದ್ದೀವಿ. ಸೊ ಹಾಗಾದ್ರೆ ಸ್ವಾಂಗೀಕರಣ ಯಾವ ರೀತಿಯಾಗಿದೆ ಅಂತ ನಾವು ನೋಡ್ತಾ ಹೇಳ್ತಾರೆ. ಹೆಂಗ್ ಮತ್ತು ಸ್ವಾಂಗೀಕರಣದ ವ್ಯಾಖ್ಯೆ ಕೊಟ್ಟಿದ್ದಾರೆ. ಏನಂತ? ಆರಂಭದಲ್ಲಿ ಪರಸ್ಪರ ಸಂಪೂರ್ಣವಾಗಿ ಬೇರೆ ಬೇರೆಯಾಗಿದ್ದ ವ್ಯಕ್ತಿಗಳು ಅಥವಾ ಸಮೂಹಗಳು ಒಂದುಗೂಡುವ ಪ್ರಕ್ರಿಯೆಗೆ ಸ್ವಾಂಗೀಕರಣ. ಆರಂಭದಲ್ಲಿ ಅವರ ಸಂಸ್ಕೃತಿ, ಅವರ ಆಚಾರ ವಿಚಾರ, ಪದ್ಧತಿ ಪರಂಪರೆಗಳು, ಇನ್ನೇನೋ ಇದಾವಲ್ಲ, ವಿಧಿ ವಿಧಾನಗಳು, ಭಾಷೆ ಎಲ್ಲವೂ ಸಂಪೂರ್ಣವಾಗಿ ಭಿನ್ನವಾಗಿರ್ತವೆ. ಆರಂಭದಲ್ಲಿ ಸಂಪೂರ್ಣವಾಗಿ ಭಿನ್ನ ಭಿನ್ನವಾಗಿದ್ದಂತಹ ಬೇರೆ ಬೇರೆಯಾಗಿದ್ದಂತಹ ಸಮೂಹಗಳು ಒಂದುಗೂಡುವ ಪ್ರಕ್ರಿಯೆಗೆ ಸ್ವಾಂಗೀಕರಣ. ಯಾಕೆ ಅರ್ಥಿಸಬಹುದು? ಯಾವ ಸಮೂಹದಲ್ಲಿ ಭಿನ್ನ ಭಿನ್ನವಾಗಿರ್ತವೆ ಅಂತ ಪ್ರತಿಗೊಂದಾಗ ಏನು ಕುಟುಂಬ ಕುಟುಂಬ ಕೂಡ ಒಂದು ಸಮೂಹಕ್ಕೆ ಸೇರಿಸಿಕೊಂಡ್ರೆ ಹೌದಾ? ಸೊ ಇಲ್ಲೇನಾಗಿದೆ, ಈ ಕುಟುಂಬಕ್ಕೂ ಮತ್ತೊಂದು ಕುಟುಂಬದ ಮಧ್ಯೆ ವಿವಾಹ ಏರ್ಪಡುತ್ತೆ. ಹೌದಾ? ಗೊತ್ತಿರ್ಬೋದು, ಇಲ್ಲಿಂದಲೂ ವಿವಾಹವಾಗಿ ಬಂದಂತಹ ಯಾವುದೇ ಮನೆ ಆಕೆಯ ಸಂಸ್ಕೃತಿ ಬೇರೆ ಇರ್ತದೆ, ಆ ಊರಾಗಿರ್ತಕ್ಕಂಥ ಆಚಾರ ವಿಚಾರಗಳೇ ಬೇರೆಯಾಗಿರ್ತವೆ. ಸೊ ಈಗೇನಾಗುತ್ತೆ, ಇಲ್ಲಿ ಈ ಎರಡು ಕುಟುಂಬಗಳ ಮಧ್ಯೆ ಸಂಬಂಧಗಳಿಂದ ಸಂಬಂಧ ಬೆಸೆಯುತ್ತೆ. ಬೆಸೆಯುತ್ತೆ ಇಲ್ವೋ? ಅವಾಗ ಏನಾಗುತ್ತೆ, ಆ ಹುಡುಗಿಯಾಗಿದ್ದವಳು ಅಥವಾ ಮಹಿಳೆಯಾಗಿದ್ದವಳು ಪತಿಯ ಮನೆಯ ಒಂದು ಸಂಸ್ಕೃತಿಯನ್ನ, ಸಂಪ್ರದಾಯವನ್ನ, ನಡೆ ನುಡಿ ಆಚಾರವನ್ನ ಕಲಿಬೇಕಾಗುತ್ತೆ. ಆಕೆ ಮಾತ್ರ ಅಲ್ಲ, ಆಕೆಯ ಕುಟುಂಬದವರು ಕೂಡ, ಆಕೆಯ ಕುಟುಂಬದವರು ನೋಡಿ, ನಿಮ್ ದಶೆ ಪದ್ಧತಿ ಹಿಂಗಿರ್ಬೋದು, ನಮ್ಮ ಕಡೆ ಹಿಂಗಿದೆ ಅಂತ ಹೇಳ್ತಾರೆ. ಈ ಪದ್ಧತಿಗೆ ಅನುಗುಣವಾಗಿ ಅವ್ರನ್ನ ಓದ್ತಾರೆ. ಆ ಸಂಸ್ಕೃತಿಯಲ್ಲಿ ಅವರು ಒಳ್ಳೇದನ್ಸುತ್ತೋ ಅದನ್ನ ಹೌದು ನಮ್ಗಿಂತ ಬಹಳ ಚೆನ್ನಾಗಿದೆ, ನಮ್ಮ ಬೀಗದ ಮಾಡಿದರೆ ನಾವು ಅದೇ ಮಾಡೋಣ ಅಂತ ಅನ್ಕೊಂಡ್ಬಿಡ್ತಾರೆ. ಆರಂಭದಲ್ಲಿ ಸಂಪೂರ್ಣವಾಗಿ ಭಿನ್ನವಾಗಿರ್ತಕ್ಕಂಥ ವ್ಯಕ್ತಿಗಳು ಈಗ ಏನ್ ಮಾಡ್ತಾರೆ, ಒಂದನ್ನು ಬಿಡ್ತಾರೆ. ಅವ್ರು ಅದನ್ನೇ ಅರ್ಥ ಮಾಡೋದು, ಸಂಪೂರ್ಣವಾಗಿ ಭಿನ್ನವಾಗಿರ್ತಕ್ಕಂಥ. ಅಥವಾ ಒಂದಿಷ್ಟು ಧಾರ್ಮಿಕ ಸಮೂಹ ಅಂತ ತೆಗೆದುಕೊಳ್ಳಿ, ಪಂಗಡಗಳು ಅಂತ ಇದ್ದಾವೆ. ಇವರು ಏನಾಗಿರ್ತಾರೆ, ಆರಂಭದಲ್ಲಿ ಸಂಪೂರ್ಣವಾಗಿ ಭಿನ್ನವಾಗಿರ್ತಾರೆ. ನಮ್ಮ ಧರ್ಮ ಹೇಳಿದ್ದಲೇ ಸರಿ, ಹೌದಾ, ನಮ್ಗಿಂತದೇ ದೇವರು, ಇವರೇ ಧರ್ಮಗಳು, ಸೊ ಇದೆಲ್ಲವೂ ಸತ್ಯ, ಉಳಿದೆಲ್ಲವೂ ಮಿಥ್ಯ ಅಂತಿರ್ತಾರೆ. ಆದರೆ ಮತ್ತೊಂದು ಧರ್ಮದ ವ್ಯಕ್ತಿಯ ಅಥವಾ ಸಮೂಹದ ಸಂಪರ್ಕ ಬಂದಾಗ ಇವರಿಗಿಂತ ಆ ಧರ್ಮದ ಆಚಾರ ವಿಚಾರಗಳು ಒಳ್ಳೆಯ ಎನಿಸಿಕೊಂಡಾಗ, ಅವರೊಂದಿಗೆ ಸಂಪರ್ಕಕ್ಕೆ ಬಂದಾಗ
ಸೊ ಅದರ ಬಗ್ಗೆಯೂ ಅವರಿಗೆ ಗೌರವದ ಭಾವನೆ ಬರ್ತದೆ. ಅವರಿಗರಿವಿಲ್ಲದಂತೆಯೇ ಅವರ ಧಾರ್ಮಿಕ ವಿಚಾರಗಳನ್ನು, ಪದ್ಧತಿಗಳನ್ನು, ಆಚಾರಗಳನ್ನು ಈ ಸಮೂಹದ ವ್ಯಕ್ತಿಗಳು ಅಳವಡಿಸಿಕೊಳ್ಳುತ್ತಾರೆ. ಅಥವಾ ಈ ಧರ್ಮದ, ಈ ಸಮೂಹದ ಆಚಾರ ವಿಚಾರಗಳನ್ನ, ಪದ್ಧತಿಗಳನ್ನ ಅವರು ಅಳವಡಿಸಿಕೊಳ್ತಾರೆ. ಯಾಕೆ ಅಂದ್ರೆ ಪರಸ್ಪರ ಸ್ನೇಹದ ಮಿಲನ, ಪರಿಚಯ, ಒಂದು ಕೂಡಿ ಜೀವಿಸುವಂತಹ ಒಂದು ಪ್ರಕ್ರಿಯೆ. ಸೊ ಇದು ನಡೀತಾ ಹೋದಾಗ ಸಂಘರ್ಷಕ್ಕೆ ಇಳಿಯುವ ಬದ್ಧಗಳು ಹೇಳ್ತಾರೆ, ಓ ನಾನು ನಿನ್ನ ಪ್ರೀತಿಸ್ತೀನಿ, ಗೌರವಿಸ್ಕೊಳ್ತೀನಿ, ನಿಮ್ಮ ಸಂಸ್ಕೃತಿ ನಾವು ಗೌರವಿಸ್ಕೊತೀವಿ, ನಿಮ್ಮ ಆಚಾರ ನಾವು ಅಳಿಸ್ಕೊತೀವಿ ಅಂತ ಬಂದಾಗ ಎರಡೂ ಸಮೂಹಗಳು ಇಲ್ಲಿ ಒಂದು ಕೂಡಿರ್ತವೆ. ಇವತ್ತು ಹಳ್ಳಿಗಳಲ್ಲಿ ಹೋದ್ರೆ ಜಾತಿ ಸಾಮಾಜಿಕ ಬಹಳ ಕಡಿಮೆ, ಮತೀಯಗಳ ಬೇರೆ ಬಹಳ ಕಡಿಮೆ. ಯಾಕೆ ಅಂದ್ರೆ ಅಲ್ಲಿ ಹಿಂದೂ, ಮುಸ್ಲಿಂ, ಜೈನ, ಕ್ರೈಸ್ತ ಅಂತ ಯಾವ ಭೇದ ಭಾವವಿಲ್ಲದೆ ಅವರು ಒಂದು ಕೂಡಿ ಬದುಕಿದ್ದಾರೆ. ಹೌದಲ್ವಾ? ಸೊ ಇದರಿಂದ ಎಕ್ಸಾಂಪಲ್ ಭಾರತೀಯ ಸಮೂಹಕ್ಕೂ ಅಥವಾ ಪಾಶ್ಚಾತ್ಯ ಸಮೂಹ ಬ್ರಿಟಿಷ್ ಭಾರತಕ್ಕೆ ಬಂದಾಗ ನಮ್ಮ ಸಂಸ್ಕೃತಿಯೇ ಬೇರೆಯಾಗಿತ್ತು, ಅವ್ರ ಸಂಸ್ಕೃತಿಯೇ ಬೇರೆಯಾಗಿತ್ತು. ಕೆಲವು ಕಾಲ ಹೋದಾಗ ಇವತ್ತು ನಾವು ಅನ್ಕೊಳ್ತಾ ಇದ್ದೀವಿ ನಾವು ಭಾರತೀಯ ಸಂಸ್ಕೃತಿಯ ಅಂತ. ನಮ್ಮ ಗರಿವಿಲ್ಲದಂತೆಯೇ ಅವರೆಲ್ಲ ಸಂಸ್ಕೃತಿಗಳನ್ನ ಅಳವಡಿಸಿಕೊಂಡಿದ್ದೀವಿ ಸ್ನೇಹಿತರೆ. ಸೊ ಇದಕ್ಕೆ ಸಂಬಂಧ ಅಥವಾ ಗಂಡ ಹೆಂಡತಿ ಜಗಳ ಆಗಿರ್ತಾರೆ, ಹೌದಾ? ಇನ್ನೇನು ಕೊಡೋದಿಲ್ಲ ಅನ್ಕೊಳ್ತಾರೆ, ಮತ್ತೆ ಹೊಂದಾಣಿಕೆ ಮಾಡಿ ನಾವು ಕೂಡಿಸ್ತೀವಿ. ಒಮ್ಮೆ ಜಗಳ ಆಗಿರ್ತಕ್ಕಂಥ ವ್ಯಕ್ತಿಗಳು ಆಕೆಯ ಸ್ವಭಾವ ತದ್ಬಿಡ್ತಾ, ಇದರ ಸ್ವಭಾವ ತದ್ಬಿಡ್ತಾ, ಇವಾಗ ಏನು ಮಾಡ್ತಾರೆ, ಜಗಳ ಆಗಿ ಬಂದು ಬಿಡಿದೆಯಲ್ಲ, ಓ ನಾನು ಮೊದಲಿನಂತೆ ಮಾಡಿದ್ರೆ ನನ್ನ ಸ್ಥಿತಿಗತಿ ಏನಾಗುತ್ತೆ ಅಂತ ಆಕೆಗೂ ಗೊತ್ತಾಗುತ್ತೆ, ಅವನಿಗೂ ಗೊತ್ತಾಗುತ್ತೆ. ಅವಾಗ ಮರಳಿ ಆ ರೀತಿ ಮಾಡಬಹುದಿಲ್ಲ, ಒಬ್ಬರು ಮತ್ತೊಬ್ಬರನ್ನ ಅನುಸರಿಸಿಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಬೇರೆ ಬೇರೆ ಆಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಒಂದು ಕೂತಕ್ಕಂಥ ಪ್ರಯತ್ನ. ಇಲ್ಲಿ ಕೂಡ ಏನಪ್ಪ, ಸ್ಯಾಮ್ಯುಯಲ್ ಕೊಯ್ಲಿಕ್ ಅಂತ ಹೇಳ್ತಾರೆ. ಈ ಸ್ಯಾಮ್ಯುಯಲ್ ಕೊಯ್ಲಿಕ್ ಹೇಳ್ತಾನೆ, ವ್ಯಕ್ತಿಗಳು ಮತ್ತು ಸಮೂಹಗಳು ಇನ್ನೊಂದು ಸಮೂಹದ ಸಂಸ್ಕೃತಿಯನ್ನ ಪಡೆಯುವ ಪ್ರಕ್ರಿಯೆ. ಸೇಮ್ ಮೆಲ್ಲಕ್ಕೆ ವ್ಯಕ್ತಿ ಇರಬಹುದು, ಇಲ್ಲ ಸಮೂಹ ಇರಬಹುದು, ಇನ್ನೊಂದು ಸಮೂಹದ ಸಂಸ್ಕೃತಿಯನ್ನ ಪಡೆಯುವಂತಹ ಒಂದು ಪ್ರಕ್ರಿಯೆ. ಅದನ್ನು ನಾವು ಸ್ವಂಗೀಕರಣ ಅಂತ ಕರೀತಾ ಇದ್ದೀವಿ. ಅಷ್ಟೇ. ಆಗಲೇ ಹೇಳಿಲ್ಲ, ವ್ಯಕ್ತಿ ಅಂತ ತೆಗೆದುಕೊಂಡ್ರೆ ಈ ಕುಟುಂಬದಿಂದ ಈ ಕುಟುಂಬದ ಸಂಸ್ಕೃತಿಯನ್ನು ಪಡ್ಕೊಳ್ಳೋದು, ಈ ಊರಿಂದ ಈ ಊರಿಗೆ ಸಂಪರ್ಕ ಇದೆ, ಈ ಊರಲ್ಲಿ ಒಳ್ಳೆಯ ಆಚರಣೆ ಇದೆ, ನಾವು ನೀವು ಕೂಡಿರ್ತೀವಿ, ನಿಮ್ಮ ನಾಲ್ಕು ನಮ್ಮ ನೀವು ಗೌರವಿಸ್ತೀವಿ ಅನ್ನೋದ ಮನೋಭಾವ ಬಂದಾಗ ಆಟೋಮೆಟಿಕ್ ಆಗಿ ಗ್ರಾಮ ಎರಡು ಸಮೂಹ ಬಂದ್ಬಿಡ್ತವೆ. ಈ ಜಾತಿಯ ವ್ಯಕ್ತಿ ಆ ಜಾತಿಯ ವ್ಯಕ್ತಿ ಪರಸ್ಪರ ಭಿನ್ನವಾಗಿರ್ತಾರೆ, ಒಂದೇ ವಾಸ ಮಾಡ್ತಿರ್ತಾರೆ. ಸಂಪರ್ಕಕ್ಕೆ ಬಂದಾಗ ಏನ್ ಮಾಡ್ತಾರೆ, ಅವರ ಆಚಾರ ವಿಚಾರಗಳನ್ನ, ಪದ್ಧತಿಗಳಲ್ಲಿ, ಧಾರ್ಮಿಕ ಆಚರಣೆಗಳಲ್ಲಿ, ಪೂಜಾ ವಿಧಾನಗಳಲ್ಲಿ ಇವರು ಭಾಗಿಯಾಗಿದ್ದರೆ ಇವರಲ್ಲಿ ಅವರು ಭಾಗಿಯಾಗಿರ್ತಾರೆ. ಕೆಲವೊಂದಿಷ್ಟು ಗೊತ್ತಿಲ್ಲದಂತೆಯೇ ನಮ್ಮ ತನವನ್ನ ಬಿಟ್ಟು ಅವ್ರ ತನವನ್ನ ಇವರು ಸ್ವೀಕರಿಸುತ್ತಾರೆ, ಇವ್ರ ತನವನ್ನ ಬಿಟ್ಟು ಅವ್ರು ಸ್ವೀಕಾರ ಮಾಡ್ಕೊಳ್ತಾರೆ. ಸೊ ಆರಂಭದಲ್ಲಿ ಏನಾಗಿರ್ತಾರೆ, ವ್ಯಕ್ತಿ ಅಥವಾ ಸಮೂಹಗಳು ಇನ್ನೊಂದು ಸಮೂಹದ ಸಂಸ್ಕೃತಿಯನ್ನ ಪಡೆಯುವಂತಹ ಪ್ರಯತ್ನ. ಇವತ್ತು ಟ್ಯಾಂಕ್ ಗೊತ್ತಿಲ್ಲ, ಭಾರತದಲ್ಲ ಇದು. ನಮ್ದು ಧೋತಿ, ಪಂಚೆ ಅಥವಾ ಈ ನೇರು ಶರ್ಟ್ ಅಂತ ಕರಿತೀವಲ್ಲ, ಆ ರೀತಿಯಾಗಿರ್ತಕ್ಕಂಥ ಬಟ್ಟೆ ಇತ್ತು. ಹೆಣ್ಮಕ್ಳು ಸೀರೆ ಇತ್ತು, ಸಲವೆಕೆಯನ್ನು ಹಾಕತಕ್ಕಂಥ ಪದ್ಧತಿ ಇತ್ತು. ಇವತ್ತೇನಾಗಿದೆ, ಸೂಟು, ಬೂಟು, ಚೂಡಿ, ದಾರ, ಮಿಡಿ, ಹೌದಾ, ನೈಟಿ ಇದೆಲ್ಲ ಬಂದ್ಬಿಟ್ಟಿದಾವಲ್ಲ. ಇನ್ಯಾವ ಫ್ಯಾನ್ಸಿ ಡ್ರೆಸ್ ಬಂದಿದ್ದಾವೆ, ಲಾಂಚ್ ಅಂತ ಇದನ್ನ ಕರೀತಿದ್ರೆ ಇವತ್ತು, ಹೌದಾ? ಆರಂಭದಲ್ಲಿ ಆ ವ್ಯಕ್ತಿಗಳು ಬೇರೆ ಆಗಿದ್ರು, ಇವರು ಬೇರೆ ಆಗಿದ್ರು. ಇವತ್ತು ಒಂದು ಸಂಸ್ಕೃತಿ ಮತ್ತೊಂದು ಸಂಸ್ಕೃತಿಯನ್ನು ಪಡ್ಕೊಂಡಿದೆ, ಅದನ್ನ ಅಳವಡಿಸ್ಕೊಂಡಿದ್ದೀವಿ, ಅವರೊಂದಿಗೆ ನಾವು ಭಾಗಿಯಾಗಿದ್ದೀವಿ. ನಮ್ಮ ಅದೆಷ್ಟೋ ವಿಚಾರಗಳನ್ನು ಇವತ್ತು ಪಾಶ್ಚಾತ್ಯ ದೇಶಗಳು ಕೂಡ ಅಳವಡಿಸ್ಕೊಳ್ತಾ ಇದ್ದಾರೆ. ಹೇಳ್ಕೊಳ್ಳಿ, ಅವರು ಅನ್ಕೊಂಡಿದ್ದಾರೆ ನಮ್ಮಲ್ಲಿ ಈ ರೀತಿಯಾಗಿದೆ, ಏನಿದೆ. ಸೊ ಒಂದು ಪದ್ಧತಿ ಇರ್ತಾ ಇದೆ, ಕುಟುಂಬ ಸರಿಯಾಗಿಲ್ಲ, ಹುಡುಗ ಭಾರತ ಕುಟುಂಬ ಎರಡು ದೊಡ್ಡ ಕುಟುಂಬ, ಅದು ಗಂಡ, ಹಳದಿ, ಮಕ್ಕಳು, ತಾತ ಮುತ್ತಾತ ಇವರೆಲ್ಲ ಬದುಕ್ತಾರೆ. ನಾವು ಮ್ಯಾರೇಜ್ ಕಾಂಟ್ಯಾಕ್ಟ್ ಅನ್ಕೊಂಡಿದೀವಿ, ಮ್ಯಾರೇಜ್ ಕಾಂಟ್ಯಾಕ್ಟ್ ಎಲ್ಲ ಅದೊಂದು ಶಾಶ್ವತ ಬಂಧನ ಅಂತ ಅನ್ಕೊಂಡಿದ್ದಾರೆ. ಬಹಳ ಪವಿತ್ರವಾಗಿದೆ ಸಂಬಂಧ, ಅದನ್ನು ಹಾಗೆ ಇಟ್ಕೊಳ್ಳೋಣ ಅವರು ಅನ್ಕೊಂಡಿದ್ದಾರೆ. ಸೊ ಒಂದು ಕಾಲಕ್ಕೆ ನಾವು ನೆಪೋಲಿಯನ್, ಭಾರತದ ಸಮುದ್ರಗುಪ್ತ ಹೋಲಿಸಿದ್ರೆ ಇಲ್ಲ ಇತ್ತು, ನೆಪೋಲಿಯನ್ಗಿಂತ ಮೊದಲ ಸಮುದ್ರಗುಪ್ತ, ಅದಕ್ಕೆ ಸಮುದ್ರಗುಪ್ತನ ಅವರು ಅಳಿಸ್ಕೊಳ್ತಾ ಇದ್ದಾರೆ. ಗಾಂಧಿ, ಬುದ್ಧ, ಬಸವ ಇವರ ವಿಚಾರಗಳನ್ನ ಪಾಶ್ಚಾತ್ಯ ಅಳಿಸ್ಕೊಳ್ತಾರೆ. ನಾವು ಪ್ಲೇಟೋ, ಸಿಸಿರೋ, ಮೆಕ್ಯಾವೆಲಿ
ಇವ್ರ ಬಗ್ಗೆ ಏನ್ ಮಾಡ್ತಿದ್ರೆ ಇವತ್ತು ಅವಳದ್ದೇನು ಮಾಡ್ತಾ ಇದ್ದಾರೆ. ಸೊ ಆರಂಭದಲ್ಲಿ ಭಿನ್ನವಾಗಿರ್ತಕ್ಕಂಥ ವ್ಯಕ್ತಿಗಳು, ಒಂದು ಸಮೂಹ ಇನ್ನೊಬ್ಬ ವ್ಯಕ್ತಿ ಏನಾಗಿದ್ದಾರೆ ಮತ್ತೊಂದು ಸಮೂಹದ ಸಂಸ್ಕೃತಿಯನ್ನ ಪಡ್ಕೊಂಡಿದ್ದೀವಿ ಅಥವಾ ಒಂದುಗೂಡುವಂತಹ ಒಂದು ಪ್ರಕ್ರಿಯೆ, ಇದನ್ನ ಸ್ವಂಗೀಕರಣ ಅಂತ ಹೇಳ್ತೀವಿ. ಇದಕ್ಕೆ ಇನ್ನೊಬ್ಬ ವ್ಯಕ್ತಿ ಕೊಟ್ಟಿದ್ದಾನೆ, ಭಾಷಣ ಕೊಟ್ಟಿದ್ದಾನೆ. ಏನು? ಒಂದು ಸಮೂಹ ಮತ್ತೊಂದು ಸಮೂಹದಲ್ಲಿ ಲೀನವಾಗುವ ಪ್ರಕ್ರಿಯೆ, ಐಕ್ಯಗೊಂಡಿರುವ ಪ್ರಕ್ರಿಯೆ. ಈಸಿಯಾಗಿ ಒಂದು ಸಮೂಹ ಇನ್ನೊಂದು ಸಮೂಹದಲ್ಲಿ ಲೀನವಾಗುವ ಅಥವಾ ಐಕ್ಯವಾಗುವ ಒಂದು ಪ್ರಕ್ರಿಯೆ ಇಲ್ಲ, ಅದು ಸ್ವಂಗೀಕರಣ. ಇವತ್ತು ಅದೆಷ್ಟೋ ವಿಚಾರಗಳು ಭಾರತೀಯ ಸಂಸ್ಕೃತಿಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾವೆ. ಅವು ನಮ್ಮವೇ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಭಾಷೆಯಲ್ಲಿ ಅದೆಷ್ಟು ಪದ ಸೇರ್ಕೊಂಡಿದ್ದಾವೆ, ದೈನಂದಿನ ಜೀವನದಲ್ಲಿ ಅದೆಷ್ಟೋ ವಿಧಾನ ಸೇರ್ಕೊಂಡ್ಬಿಟ್ಟಿದ್ದಾವೆ. ಕೌಟುಂಬಿಕ ಜೀವನ, ಧಾರ್ಮಿಕ ಜೀವನ, ಶೈಕ್ಷಣಿಕ ಜೀವನ, ಆರ್ಥಿಕ ಜೀವನ, ರಾಜಕೀಯ ಜೀವನ, ಎಲ್ಲಿ ಬಂದು ಎಲ್ಲರಲ್ಲೂ ಸೇರ್ಕೊಂಡ್ಬಿಟ್ಟಿದೆ, ಗೊತ್ತೇ ಆಗಿಲ್ಲ. ಸೊ ಹೀಗಾಗಿ ಅದೇನಾಗಿದೆ, ಒಂದು ಮತ್ತೊಂದರಲ್ಲಿ ಲೀನವಾಗುವ ಪ್ರಕ್ರಿಯೆ ಅಂತ ಹೇಳಿದ್ರು ಸಾಕು. ಸೊ ಈ 7 ಪ್ರಕ್ರಿಯೆಯನ್ನ ನಾವು ನೆಟ್ಕೊಳ್ಳಿ. ಸೊ ಇದಾದ ಮೇಲೆ ಈ ಸ್ವಾಂಗೀಕರಣ ಬಗ್ಗೆ ಇನ್ನೂ ಒಂದಿಷ್ಟು ತಿಳ್ಕೋಬೇಕು ಅಂತ ಬಂದ್ರೆ, ಇನ್ನೂ ಒಂದಿಷ್ಟು ತಿಳ್ಕೋಬೇಕು ಅಂತ ಬಂದ್ರೆ ಏನಾಗಿದೆ, ಲಕ್ಷಣಗಳು ಅಂತ ಬರ್ತಾರೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಸೋಸಿಯೇಷನ್ ಏನ್ ಬರ್ತಾರೆ? ಯಾವ ಸ್ವಂಗೀಕರಣದ ಮೊದಲನೇ ಲಕ್ಷಣ, ಸ್ವಂಗೀಕರಣ ಯಾವುದೇ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಎಸ್, ನಾವೇ ಆರಂಭದಲ್ಲಿ ಬೇರೆ ಬೇರೆಯಾಗಿರ್ತಕ್ಕಂಥ ವ್ಯಕ್ತಿ ಅಥವಾ ಸಮೂಹಗಳು ಒಂದುಗೂಡುವ ಅಥವಾ ಮತ್ತೊಂದು ಸಂಸ್ಕೃತಿಯಿಂದ ಪಡೆಯುವ ಇಲ್ಲ ಲೀನವಾಗುವ ಪ್ರಕ್ರಿಯೆ ಏನಾಗುತ್ತೆ? ಸ್ವಾಂಗೀಕರಣ ಕುಟುಂಬದ ಮಟ್ಟದಲ್ಲಿ ನಡೀತಾ ಇದೆ. ಈ ಕುಟುಂಬ ಆ ಕುಟುಂಬವನ್ನು ಕೊಡುತ್ತದೆ, ಧರ್ಮಗಳು ಕೊಡುತ್ತವೆ, ಜಾತಿ ಸಮೂಹಗಳನ್ನು ಕೊಡುತ್ತವೆ. ಆರ್ಥಿಕ ಕ್ಷೇತ್ರದಲ್ಲಿ ಮೊದಲಿನ ಪದ್ಧತಿಯನ್ನ ಕೈಬಿಟ್ಟು ಹೊಸ ಪದ್ಧತಿಯನ್ನು ಅಳವಡಿಸಿಕೊಂಡಿಲ್ವಾ? ಬ್ಯಾಂಕ್ಗಳು ಬಂದಿಲ್ವಾ? ಜೀವ ವಿಮಾ ನಿಗಮಗಳು ಬಂದಿಲ್ವಾ? ಸೊ ಏನೇನೋ ಬಂದ್ಬಿಟ್ಟಿದಾವಲ್ವಾ? ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಸಾರಿಗೆ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಕಲೆ, ವಾಸ್ತುಶಿಲ್ಪ, ಭಾಷೆ, ನಡೆ, ನುಡಿ, ಆಚಾರ, ವಿಚಾರ, ಪದ್ಧತಿ, ಯಾವುದೇ ಸಂಸ್ಕೃತಿಯ ಭಾಗ ತೆಗೆದುಕೊಂಡ್ರು ಎಲ್ಲಾ ಕಡೆಗೂ ಸ್ವಂಗೀಕರಣ ಇದೆ. ಅದನ್ನ ಇಷ್ಟಕ್ಕೆ ಸೀಮಿತಗೊಳಿಸ್ತೀವಿ ಅಂತ ಹೇಳೋದಿಲ್ಲ. ಒಬ್ಬ ವ್ಯಕ್ತಿ ನಮ್ಮ ಸಂಪರ್ಕಕ್ಕೆ ಬೇರೆ ಇರತಕ್ಕಂಥ ವ್ಯಕ್ತಿ ಬಂದ ಕಳೆ 7 ದಿನ 4 ದಿನ ಅವನಿಗೆ ಸಂಪರ್ಕ ಬಂದ್ರೆ ಅವನಕ್ಕಿಂತ ಒಳ್ಳೆಯ ಅವನ ಭಾಷೆ ಅಂತ ಭಾಷೆ ಮಾತಾಡ್ತಾನೋ ಅಂತ ಭಾಷೆಗಳು ಗೊತ್ತಿಲ್ಲಂತೆ ಬರ್ತಾರೆ. ಅವನು ಡಿಸೆಂಟ್ ಆಗಿದ್ದ ಅಂದ್ರೆ ನಾನು ರೀತಿ ರಪ್ಪಾಗಿದ್ದೆ ಅಂತಂದ್ರೆ ಅವನಂತೆ ಯಾಕೆ ಇರಬಾರ್ದು ಅಂತ ಅನ್ಕೋತಕ್ಕಂಥ ಮನೋಭಾವನೆಗಳು ಅವಳನ್ನ ಅನುಕರಣೆ ಮಾಡ್ತೀವಿ. ಸೊ ಹಾಗೆ ನಿಂತಕ್ಕಂಥ ಕಾಲ ಇದು. ಸೊ ಯಾವುದೇ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸ್ವಾಮೀಕರಣ ಇದೆ. ಸೆಕೆಂಡ್ ಒನ್, ಸ್ವಾಂಗೀಕರಣ ನಿಧಾನಗತಿಯದು ಅಥವಾ ಮಂದಗತಿಯದು ನಡೀತದೆ. ಒಮ್ಮಿಂದೊಮ್ಮೆ ವ್ಯಕ್ತಿ ದಿಢೀರೆಂದು ತನ್ನ ಬಿಡೋದಿಲ್ಲ. ಇಂಪಾಸಿಬಲ್, ಸಮಯ. ಇವತ್ತು ಈ ಬ್ಯಾಂಕ್ ಸೈಟ್ ವಿವಾಹ ವಿಚ್ಛೇದನದಂತಹ ಪ್ರಕ್ರಿಯೆಗಳು ಎಲ್ಲಾ ಬರಬೇಕಾದ್ರೆ ಎಷ್ಟು ದಿವಸ ಹೋಗಿದೆ ಹೇಳಿ. ಕೌಟುಂಬಿಕ ವಿಘಟನೆ ಅವಿಭಕ್ತ ಕುಟುಂಬ ಹೊಡಿಬೇಕು. ಇವತ್ತು ಅಜ್ಜ ಅಜ್ಜಿ ಆಗಿರ್ತಾರೆ, ನಾನು ಸಾಯಿ ಮಗ, ನನ್ನ ಕುಟುಂಬ ಒಳ್ಳೆಯಕ್ಕೆ ಬರೋದಿಲ್ಲ, ನಾ ಸತ್ಮೇಲೆ ಕಡೆ ಹೋಗಿ ಅಂತ ಹೇಳ್ತಾರೆ. ವಿವಾಹ ಅದು ಒಂದು ಕಾಂಟ್ಯಾಕ್ಟ್, ಜಸ್ಟ್ ಒಪ್ಪಂದ ಅಂದಾಗ ಇವತ್ತು ಸಿದ್ಧ ಇಲ್ಲ. ನಾವು ಇಲ್ಲ ಪವಿತ್ರವಾಗಿರ್ತಕ್ಕಂಥ ಸಂಸ್ಕಾರ, ಪವಿತ್ರವಾಗಿರ್ತಕ್ಕಂಥ ಬಂಧನೇ ಅನ್ಕೊಂಡ್ಬಿಟ್ಟಿದೀವಿ. ಹಿಂದಿನಿಂದ ಬಂದಂತ ಅನೌಷವಾಗಿ ಬಂದಂತ ಪದ್ಧತಿಗಳನ್ನ ಒಮ್ಮಿಂದ ಒಳಗೆ ಬಿಡಬೇಕಾಗಿಲ್ಲ, ಬಿಟ್ಟಿಲ್ಲ, ಬಿಡಕ್ಕಾಗೋದಿಲ್ಲ. ಬಾಲ್ಯ ವಿವಾಹ ಹೋಗ್ಬೇಕು ಎಷ್ಟು ಸರಿ, ಸತಿ ಸರ್ವ ಪದ್ಧತಿಯನ್ನು ತೆಗೆದು ಹಾಕಬೇಕು ಎಷ್ಟೆಲ್ಲ ಪ್ರಯತ್ನ ಆಗಿದೆ. ವಿಧವಾ ಪುನರ್ವಿವಾಹವನ್ನ ನಿಷೇಧ ಮಾಡಿದೀವಿ, ವಿಧಿವೆ ಪುನರ್ವಿವಾಹವಾಗ್ತಾ ಇದ್ದಾರೆ ನಿಜ. ಆದರೂ ಕೂಡ ಅಷ್ಟು ಮಟ್ಟಕ್ಕೆ ಹೋಗಿಲ್ಲ. ಅದನ್ನು ಅಳವಡಿಸ್ಕೋಬೇಕಂದ್ರೆ ಇನ್ನೂ ಸಮಯ ಬೇಕಾಗಿದೆ, ನಮಗೆ ಇನ್ನೂ ಸಮಯ ಬೇಕಾಗಿದೆ, ಹೌದಲ್ವಾ? ಅದಕ್ಕೆ ಸ್ವಂಗೀಕರಣ ನಿಧಾನಗತಿಯ ಪ್ರಕ್ರಿಯೆ. ನಾನು ನನ್ನತನವನ್ನು ಬಿಟ್ಟು ಮತ್ತೊಬ್ಬರನ್ನ ಅನುಕರಣೆ ಮಾಡ್ತೀನಿ ಅಥವಾ ಮತ್ತೊಂದು ಸಮೂಹದಲ್ಲಿ ಮತ್ತೊಬ್ಬ ವ್ಯಕ್ತಿಯಲ್ಲಿ ಲೀನವಾಗ್ತೀನಿ ಅಂದ್ರೆ ಸಮಯ ಬೇಕು. ಎಕ್ಸಾಂಪಲ್, ಒಬ್ಬ
ವಾತಾವರಣ ಇರ್ತದೆ, ಯಾವ ಏನೋ ಆದಂಗೆ ಇರ್ತದೆ. ಕೆಲವು ದಿನಗಳು ಕಳೆದ ಮೇಲೆ ಅವರವರ ಭಾವನೆಗಳು, ಅವರವರ ವಿಚಾರಗಳು ಪರಸ್ಪರ ಒಗ್ಗೂಡಿಕೊಂಡಾಗ ಒಂದು ಕೂಡುವಂತಹ ಒಂದು ಪ್ರಕ್ರಿಯೆ ಇದೆ. ಅದಕ್ಕೆ ಅದರಲ್ಲಿ ಸ್ವಾಂಗೀಕರಣ, ಪ್ರಜ್ಞಾಪೂರ್ವಕವಲ್ಲದ ಪ್ರಕ್ರಿಯೆ, ಅನ್ಕಾನ್ಶಿಯಸ್ ಪ್ರೋಗ್ರೆಸ್. ಫಸ್ಟ್ ಒನ್, ಆಲ್ ಫೀಲ್ಡ್, ನಾಟ್ ಓನ್ಲಿ ಲಿಟಲ್ ಫೀಲ್ಡ್. Second one is slowly progress. Third one, conscious process. ಪ್ರಜ್ಞಾಪೂರ್ವಕವಲ್ಲದ ಪ್ರಕ್ರಿಯೆ, ಅನ್ಕಾನ್ಶಿಯಸ್ ಪ್ರೋಗ್ರೆಸ್. ಎಲ್ಲವೂ ನಮ್ಮ ಪ್ರಜ್ಞೆಗೆ ಬಂದೇ ನಡೆಯುತ್ತೆ ಅಂತ ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಕೆಲವು ನಮ್ಮ ಪ್ರಜ್ಞೆಗೂ ಬರ್ತವೆ, ನಮ್ಮ ಪ್ರಜ್ಞೆಗೂ ಬಾಧೆಯೂ ಬರ್ತವೆ. ನಾನೇ ನಿಮಗೆ ಯಾವೊಬ್ಬ ದೈವ ಭಕ್ತ ನಿತ್ಯ ಪೂಜೆ, ಪುರಸ್ಕಾರ, ಹಬ್ಬ ಹರಿದಿನ ಅಥವಾ ಮುಹೂರ್ತ ಸಮಯ, ಉತ್ತಮ ಗಳಿಗೆ ಅಂತ ಕಾಯ್ತಾ ಇದ್ದ. ನಾನಂತೂ ನಾಸ್ತಿಕ, ಯಾವುದನ್ನು ನೋಡ್ತಾ ಇಲ್ಲ, ಹಾಗೆ ಹೋಗ್ತಾ ಇದ್ದೆ. ಬಟ್ ಅವನಿಂದ ಮಾಡಿದಾಗ ಒಂದು ಒಳ್ಳೆ ಕಾರ್ಯ ಆಯಿತು, ನಮಸ್ಕಾರ ಅಂತ. ಅಯ್ಯೋ ದೇವ್ರು ಎದುರಿಸ್ಕೊಂಡು ಹೋಗಿದ್ದೆ, ಸಕ್ಸಸ್ ಆಯ್ತು ಅಂತ ನಾನು ಹತ್ತು ಸಲ ಹೇಳಿದ ಅಂತಂದಾಗ ನಾನು ಯಾಕಂಗ ಅನ್ಕೋಬಾರ್ದು ಅಂತ ಅವತ್ತು ಅನ್ಕೋತೀನಿ. ಅದನ್ನ ಪ್ರಜ್ಞೆಗೆ ಬಂದಿದ್ದು. ಮುಂದೊಂದಷ್ಟು ದಿನಗಳು ಹೋದ ಮೇಲೆ ಎಲ್ಲೋ ದೇವಸ್ಥಾನಕ್ಕೆ ಹೊರಟಿದ್ದೇನಲ್ಲ, ಇವತ್ತೇ ನೋಡಿ ಯಾವುದೋ ಹಳ್ಳಿ ಮಂದಿ ಕಟ್ಕೊಂಬನಿ, ಇವತ್ತೆಲ್ಲ ಸಿಟಿಯಲ್ಲಿ ದೊಡ್ಡ ಮನೆ ಕಟ್ಟಿದ್ದೀನೋ ಆ ಬಟ್ ಬಿಡ್ತವೆ ಅಂತ ಆ ಮನೆ ನಮಸ್ಕಾರ ಹಚ್ಚಿರೋದು ಅಂದಾಗ ಯಾವಾಗ ಮನೆ ಏನಪ್ಪ ನಾನು ಗುಡಿ ಎತ್ತಿಕೊಂಡಿದ್ದಲ್ಲ, ಹೆಂಗೆ ಕಟ್ಟಣವ ಅಂತಂತಾರೆ. ಸ್ವಸ್ವಂಗೀಕರಣ, ಅರಿವಿಲ್ಲದಂತೆ ಒಬ್ಬ ವ್ಯಕ್ತಿ ಬಂದ ಅಂದ್ರೆ ಆ ವ್ಯಕ್ತಿ ಆ ಮದುವೆ ಸಮಾರಂಭಕ್ಕೆ ಹೋಗಿದ್ದೀವಿ, ಆ ಸಮಾಜಕ್ಕೆ ಹೋಗಿದ್ದೀವಿ, ಸಂಸ್ಕೃತಿಯಲ್ಲಿ ಹೋಗಿದ್ದೀವಿ, ಅವರೊಂದೇ ಬೆಳೆದು ವಾಸ ಮಾಡಬೇಕಾಗಿದೆ ಅಂತಂದಾಗ ನಮಗೆ ಅರಿವಿಲ್ಲದಂತೆಯೇ ಅವರ ಭಾಷೆ, ಅವರ ಉಡುಗೆ ತೊಡುಗೆಗಳು, ಅವರ ಆಚಾರ ವಿಚಾರಗಳು, ಪದ್ಧತಿ ಪರಂಪರೆಗಳು ನಮ್ಮಲ್ಲಿ ಮೈಗೂಡಿಕೊಂಡು ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದು ಪದ್ಧತಿ. ಅದಕ್ಕೆ ಅದೇನಾಗಿದೆ, ಎಲ್ಲವೂ ನಮ್ಮ ಪ್ರಜ್ಞೆಗೆ ಬಂದೇ ನಡೀತಾ ಇದೆ ಅಂತ ಹೇಳಕ್ಕಾಗೋದಿಲ್ಲ. ಕೆಲವು ಮಂದಿ ಕೇಳಿ ನೀವು ಮೊದಲು ಹಿಂಗಿದ್ದಲ್ಲೋ ಅಂತ, ಏನೋ ಗೊತ್ತಿಲ್ಲಪ್ಪ, ನಾನು ಗೊತ್ತಿಲ್ಲಂಗೆ ಈ ಸಂಸ್ಕೃತಿ ಹೋಗ್ಬಿಟ್ಟು ನನಗೆ ಬಹಳ ಇಷ್ಟಪಡ್ತಾರೆ. ಹೆಂಗಾದ ಗೊತ್ತಿಲ್ಲ, ನಾನು ಮತ್ತೆ ತಗ್ಗುದವರೇ ಇದ್ದೀನಿ ಅಂತ ಅನ್ಕೊಳ್ತಾರೆ. ಅವತ್ತು ಹಿಂಗಿದ್ದು ಹಂಗಿಲ್ಲ ಅಂತ ತಗ್ಗುದ ಮಿಸ್ ಅಂದ್ರೆ ನಮ್ಮ ಪ್ರಜ್ಞೆಗೆ ಬಾರದೆಯೇ, ನಮ್ಮ ಪ್ರಜ್ಞೆಗೆ ಬಾರದೆಯೇ ಇದು ನಡೆದು ಹೋಗಿರುತ್ತೆ. ನೆಕ್ಸ್ಟ್ ಒನ್, ಸ್ವಾಂಗೀಕರಣವು ಒಮ್ಮುಖವಾದ ಪ್ರಕ್ರಿಯೆಯಲ್ಲ. ಎಸ್, ಇಲ್ಲಿ ಕೊಡುವ ತೆಗೆದುಕೊಳ್ಳುವ ಪ್ರಕ್ರಿಯೆ ಇದೆ. ಈ ವ್ಯಕ್ತಿ ಈ ಕುಟುಂಬದಿಂದ ಈ ಕುಟುಂಬಕ್ಕೆ ಬಂದು ಹೋಗ್ತವೆ, ಈ ಕುಟುಂಬದಿಂದ ಈ ಕುಟುಂಬಕ್ಕೆ ಬಂದು ಬರ್ತವೆ, ಈ ಧರ್ಮದಿಂದ ಆ ಧರ್ಮಕ್ಕೆ, ಆ ಧರ್ಮದಿಂದ ಈ ಧರ್ಮಕ್ಕೆ, ಆ ಸಮಾಜದಿಂದ ಈ ಸಮಾಜಕ್ಕೆ, ಈ ಸಮಾಜದಿಂದ ಆ ಸಮಾಜಕ್ಕೆ ಅನೇಕರಾಗಲೇ ಪದ್ಧತಿಗಳು ವಿನಿಮಯವಾಗ್ತಾ ಇರ್ತವೆ. ನಾವೇನಲ್ಲ ಭಾರತೀಯ ಸಂಸ್ಕೃತಿಯಿಂದ ಪಾಶ್ಚಾತ್ಯದ ಅಳವಡಿಸಿಕೊಳ್ತಾರೆ. ನೆಲದ ಮೇಲೆ ಕೂತ್ಕೊಂಡು ಬಾಳೆಯಲ್ಲಿ ಊಟ ಮಾಡುವ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ತಾ ಇದ್ದಾರೆ. ನಾವು ಟೇಬಲ್, ಮೇಜು, ಕುರ್ಚಿಗಳ ಸ್ಪೂನ್ಗಳ ಮೂಲಕ ಊಟ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವು ಬೆಳೆಸ್ಕೊಳ್ತಾ ಇದ್ದೀವಿ. ಸೂಟು ಬೂಟು ಹಾಕೋತಕ್ಕಂಥ ಸಂಸ್ಕೃತಿಯನ್ನು ನಾವು ಬೆಳೆಸ್ಕೊಂಡ್ರೆ ಅವರು ಧೋತಿ ಶಲ್ಯ ಹುಡ್ತಕ್ಕಂಥ ಪದ್ಧತಿಗೆ ಅವ್ರು ಬಂದಿದ್ದಾರೆ. ಗಂಡ ಹೆಂಡತಿಗೆ ಹೊಂದಾಣಿಕೆ ಇಲ್ಲ, ಡಿವೋರ್ಸ್ ಕೊಟ್ಬಿಡಿ, ಜೀವನವನ್ನ ಒತ್ತಾಯಪೂರ್ವಕವಾಗಿ ಮಾಡಿಸ್ಬಿಡಿ ಅಂತ ಅವರು ನೋಡಿ ಕಲ್ತ್ಕೊಂಡಿದ್ದೀವಿ. ನಮ್ಮಲ್ಲಿ ಡೈವರ್ಸ್ ಬಂದಿದೆ. ಅವರು ವಿವಾಹವನ್ನ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರು. ಇಲ್ಲ, ಗಂಡ ಹೆಂಡತಿ ಜೀವನ ಮಧುರವಾಗಬೇಕು, ಸುಮಧುರವಾಗಬೇಕು, ದೊಡ್ಡವಾಗಬೇಕು, ಶಾಶ್ವತವಾಗಬೇಕು ಅಂತ ಅವರು ನಮ್ಮನ್ನು ಕಾಪು ಹೊಡಿತಾ ಇದ್ದಾರೆ. ನಮ್ಮಲ್ಲಿರ್ತಕ್ಕಂಥ ತಂದೆ ತಾಯಿ ಮಕ್ಕಳ ಪ್ರೀತಿ ವಿಶ್ವಾಸ ಹೇಗಿದೆಯೋ ಅವರನ್ನು ಹಾಗಾಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ ಅವರು. ಸೊ ಹೀಗಾಗಿ ಸ್ವಾಂಗೀಕರಣ ಇಲ್ಲಿ ನಡೀತಾ ಇದೆ ಸ್ನೇಹಿತರೆ. ಸೊ ಇದನ್ನ ನಾವು ಸ್ವಾಂಗೀಕರಣದ ಲಕ್ಷಣಗಳು ಅಂತ ನಾವು ತೆಗೆದುಕೊಳ್ತೀವಿ. ಭಾರತೀಯ ಶಿಕ್ಷಣ ಇವತ್ತು ಪಾಶ್ಚಾತ್ಯ ಮಾದರಿಯಾಗಬಹುದು. ಅದೇ ಅನೇಕ ಭಾರತೀಯರನ್ನ ಪಾಶ್ಚಾತ್ಯ ಅಧ್ಯಯನ ಮಾಡ್ತಾ ಇದ್ದಾರೆ. ಗುರುಕುಲ ಪದ್ಧತಿ ಇಡಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ. ನಮ್ಮ ವೇದ ಮಂತ್ರಗಳನ್ನು ಅವ್ರು ಪಠಿಸ್ತಾ ಇದ್ದಾರಲ್ವಾ, ಇದೆಲ್ಲ ಅರ್ಥ ಏನು ಸ್ನೇಹಿತರೆ? ಸಂಸ್ಕೃತಿ ಸ್ವಾಂಗೀಕರಣ ಯಾವಾಗಲೂ ಒಮ್ಮುಖವಾದದ್ದಲ್ಲ, ವಿಮುಖವಾದದ್ದು. ಹಿಂದೂ ಮುಸ್ಲಿಂ ಜಗಳ ಇದೆ, ಭಿನ್ನಾಭಿಪ್ರಾಯ ಇದೆ, ನಿಜ. ಆದ್ರೆ ಅವರ ಸಂಸ್ಕೃತಿಯನ್ನ ಅದೆಷ್ಟೋ ನಮ್ಮ ಹಿಂದೂ ಅಳವಡಿಸಿಕೊಂಡಿದ್ದಾರೆ. ಹಿಂದೂ ಸಂಸ್ಕೃತಿಯನ್ನು ಅದೆಷ್ಟೋ ಪದ್ಧತಿಯನ್ನು ಮುಸ್ಲಿಮರು ಕೂಡ ಅಳವಡಿಸಿಕೊಂಡಿದ್ದಾರೆ.
ವಾಸ್ತವಿಕ. ಸೊ ಹೀಗಾಗಿ ಸಂಸ್ಕೃತಿ ಸ್ವಾಂಗೀಕರಣ ಒಮ್ಮುಖವಾದ ಪ್ರಕ್ರಿಯೆಯಲ್ಲ, ಅದು ದ್ವಿಮುಖವಾದದ್ದು. ಓಕೆ ಸ್ನೇಹಿತರೆ, ಮುಂದಿನ ಅವಧಿಯಲ್ಲಿ ಸ್ವಾಂಗೀಕರಣವನ್ನು ಪ್ರೋತ್ಸಾಹಿಸುವ ಮತ್ತು ವಿರೋಧಿಸುವ ಅಂಶಗಳ ಬಗ್ಗೆ ನಾವು ನೋಡೋಣ. ಇಲ್ಲಿ ಅದು ಸ್ವಾಂಗೀಕರಣ ಅಂದಿನಿ, ಆಮೇಲೆ ಸ್ವಾಂಗೀಕರಣದ 4 ಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದು ಆಗ್ಬೇಕು ಅಂದ್ರೆ ಕೆಲವು ಅಂಶಗಳು ಪುಷ್ಟಿಗೊಳ್ಳುತ್ತವೆ. ಇದು ಆಗ್ಬಾರ್ದು ತಡೀತಾರಲ್ಲ, ನಾನು ಅದನ್ನು ಬಿಟ್ಟು ಮತ್ತೊಂದು ಹೋಗ್ತೀನಿ ಅಂತ ತಡೆಯೋದೇ